ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಿರಂತರವಾದ ಹೊಟ್ಟೆ ನೋವು, ಹೊಟ್ಟೆ ಊದಿಕೊಳ್ಳುವುದು, ಹೊಟ್ಟೆ ಭಾರ ಎನಿಸುವುದು ಯಾವ ರೋಗದ ಲಕ್ಷಣಗಳಾಗಿರುತ್ತವೆ? ಆಪ್ಷನ್ಸ್: ಎ ಕ್ಯಾನ್ಸರ್, ಬಿ ಅಲ್ಸರ್, ಸಿ ಕರಳು ಸೋಂಕು, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ಗ್ಯಾಸ್ಟ್ರಿಕ್ ಸಣ್ಣ ಸಮಸ್ಯೆ ಎಂದು ಅದನ್ನು ಕಡೆಗಣಿಸುವ ಪರಿಣಾಮವಾಗಿ ಅದು ಮುಂದೆ ದೊಡ್ಡ ಅನಾರೋಗ್ಯದ ಸೂಚಕವೆಂದು ತಿಳಿಯದೆ ಹೋಗಬಹುದು. ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆಗುವುದು ಸಾಮಾನ್ಯ ಸಮಸ್ಯೆ, ಆದರೆ ಕೆಲವೊಮ್ಮೆ ಇದನ್ನು ಗಂಭೀರ ಕಾಯಿಲೆಯ ಲಕ್ಷಣ ಎಂದು ಕೂಡ ಕರೆಯಲಾಗುತ್ತದೆ. ಇದು ಅತ್ಯಂತ ಗಂಭೀರವಾದ ಆರೋಗ್ಯ ಸಮಸ್ಯೆಯಾಗಿದ್ದು, ಹೊಟ್ಟೆಯ ಭಾಗದಲ್ಲಿ ಜೀವಕೋಶಗಳು ನಿಯಂತ್ರಣ ತಪ್ಪಿ ಬೆಳವಣಿಗೆ ಹೊಂದಲು ಶುರು ಮಾಡುತ್ತವೆ. ಇದು ಹೊಟ್ಟೆಯ ಭಾಗದ ಕ್ಯಾನ್ಸರ್ಗೆ ಕಾರಣವಾಗುತ್ತದೆ. ಹೊಟ್ಟೆಯ ಕ್ಯಾನ್ಸರ್ ಉಂಟಾದರೆ ಗ್ಯಾಸ್ಟ್ರಿಕ್ ಆಗುವ ಸಾಧ್ಯತೆಯೂ ಇರುತ್ತದೆ. ನಿರಂತರವಾದ ಹೊಟ್ಟೆ ನೋವು, ಹೊಟ್ಟೆ ಊದಿಕೊಳ್ಳುವುದು, ಹೊಟ್ಟೆ ಭಾರ ಎನಿಸುವುದು, ಆಯಾಸ, ಹೊಟ್ಟೆ ಹಸಿವು ಇಲ್ಲದಾಗುವುದು, ನಿರಂತರವಾಗಿ ತೂಕ ಕಡಿಮೆಯಾಗುವುದು ಇವೆಲ್ಲವೂ ಕೂಡ ಹೊಟ್ಟೆಯ ಕ್ಯಾನ್ಸರ್ನ ಲಕ್ಷಣಗಳಾಗಿರುತ್ತವೆ. ಎರಡನೇ ಪ್ರಶ್ನೆ, ಗ್ರೀಕ್ ಮೊಸರು ಅಥವಾ ಸಾಂಪ್ರದಾಯಿಕ ಮೊಸರು ಇವೆರಡರಲ್ಲಿ ಯಾವುದು ಹೆಚ್ಚು ಆರೋಗ್ಯಕರ? ಆಪ್ಷನ್ಸ್: ಎ ಗ್ರೀಕ್ ಮೊಸರು, ಬಿ ಸಾಂಪ್ರದಾಯಿಕ ಮೊಸರು, ಸಿ ಎ ಮತ್ತು ಬಿ, ಡಿ ಎ ಅಥವಾ ಬಿ. ಸರಿಯಾದ ಉತ್ತರ ಆಪ್ಷನ್ ಎ ಅಥವಾ ಬಿ. ಪ್ರೋಟೀನ್ ವಿಷಯಕ್ಕೆ ಬಂದಾಗ ಗ್ರೀಕ್ ಮೊಸರು ಮೇಲುಗೈ ಸಾಧಿಸುತ್ತದೆ. ಗ್ರೀಕ್ ಮೊಸರು ಹೆಚ್ಚಿನ ಪ್ರೋಟೀನ್ ಅಂಶವನ್ನು ನೀಡುತ್ತದೆ ಮತ್ತು ಲ್ಯಾಕ್ಟೋಸ್ ಅಸಹಿಷ್ಣು ವ್ಯಕ್ತಿಗಳಿಗೆ ಜೀರ್ಣಿಸಿಕೊಳ್ಳಲು ಸುಲಭವಾಗಿದೆ. ಸಾಂಪ್ರದಾಯಿಕ ಮೊಸರು ಅಗತ್ಯವಾದ ಪ್ರೋಬಯೋಟಿಕ್ಗಳು ಮತ್ತು ನೈಸರ್ಗಿಕ ಕೊಬ್ಬುಗಳನ್ನು ಒದಗಿಸುತ್ತದೆ. ಇದು ಎರಡೂ ಡೈರಿ ಉತ್ಪನ್ನಗಳನ್ನು ವಿಭಿನ್ನ ಆಹಾರದ ಅಗತ್ಯಗಳಿಗೆ ಮೌಲ್ಯಯುತವಾಗಿರಿಸುತ್ತದೆ. ಗ್ರೀಕ್ ಮೊಸರಿನ ಹೆಚ್ಚಿನ ಪ್ರೋಟೀನ್ ಅಂಶವು ಅತ್ಯಾಧಿಕತೆಯನ್ನು ಉತ್ತೇಜಿಸುತ್ತದೆ, ಆದರೆ ಮೊಸರಿನ ಪ್ರೋಬಯೋಟಿಕ್ ಗುಣಲಕ್ಷಣಗಳು ಜೀರ್ಣಕ್ರಿಯೆಯ ಆರೋಗ್ಯವನ್ನು ಬೆಂಬಲಿಸುತ್ತವೆ. ಗ್ರೀಕ್ ಮೊಸರು ಮತ್ತು ಮೊಸರಿನ ನಡುವೆ ಆಯ್ಕೆಯು ವೈಯಕ್ತಿಕ ಆರೋಗ್ಯ ಗುರಿಗಳು ಮತ್ತು ಆದ್ಯತೆಗಳನ್ನು ಅವಲಂಬಿಸಿರುತ್ತದೆ. ಹೆಚ್ಚಿನ ಪ್ರೋಟೀನ್ ಸೇವನೆಯನ್ನು ಬಯಸುವವರಿಗೆ ಮತ್ತು ದಪ್ಪವಾದ ವಿನ್ಯಾಸವನ್ನು ಆದ್ಯತೆ ನೀಡುವವರಿಗೆ ಗ್ರೀಕ್ ಮೊಸರನ್ನು ಶಿಫಾರಸು ಮಾಡಲಾಗುತ್ತದೆ. ಪ್ರಯೋಜನಕಾರಿ ಕೊಬ್ಬುಗಳು ಮತ್ತು ಪ್ರೋಬಯೋಟಿಕ್ಗಳಲ್ಲಿ ಸಮೃದ್ಧವಾಗಿರುವ ಹಗುರವಾದ ಆಯ್ಕೆಯನ್ನು ಆದ್ಯತೆ ನೀಡುವ ವ್ಯಕ್ತಿಗಳಿಗೆ ಸಾಂಪ್ರದಾಯಿಕ ಮೊಸರು ಸೂಕ್ತವಾಗಿದೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಾಲ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ತಮಿಳುನಾಡು, ಬಿ ಉತ್ತರ ಪ್ರದೇಶ್, ಸಿ ಕರ್ನಾಟಕ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಎ ತಮಿಳುನಾಡು. ತಮಿಳುನಾಡು ಅತಿ ಹೆಚ್ಚು ಸಾಲವನ್ನು ಹೊಂದಿದೆ, 8.3 ಲಕ್ಷ ಕೋಟಿ ರುಗಳಷ್ಟು. ಇದರ ನಂತರ ಉತ್ತರ ಪ್ರದೇಶವು 7.7 ಲಕ್ಷ ಕೋಟಿ ಮತ್ತು ಮಹಾರಾಷ್ಟ್ರ 7.2 ಲಕ್ಷ ಕೋಟಿ ಇವೆ. ಸಾಲದಲ್ಲಿ ಪಶ್ಚಿಮ ಬಂಗಾಳ 6.6 ಲಕ್ಷ ಕೋಟಿ, ಇನ್ನು ಕರ್ನಾಟಕ 6 ಲಕ್ಷ ಕೋಟಿ, ರಾಜಸ್ಥಾನ 5.6 ಲಕ್ಷ ಕೋಟಿ, ಆಂಧ್ರ ಪ್ರದೇಶ 4.9 ಲಕ್ಷ ಕೋಟಿ ಸೇರಿವೆ. ನಾಲ್ಕನೇ ಪ್ರಶ್ನೆ, ದೇಹದಲ್ಲಿ ಗ್ಲೂಕೋಸ್ ಕೊರತೆಯನ್ನು ನಿವಾರಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಎಳನೀರು, ಬಿ ಉಪ್ಪು ಸಕ್ಕರೆ ನೀರು, ಸಿ ತಾಮ್ರದ ನೀರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು ಸಕ್ಕರೆಯ ನೀರು. ನಿಯಮಿತವಾಗಿ ಸಕ್ಕರೆ ಉಪ್ಪು ದ್ರಾವಣವನ್ನು ಕುಡಿದರೆ ನಿಮ್ಮ ಇಡೀ ದಿನದ ಆಯಾಸ ದೂರವಾಗುತ್ತದೆ ಮತ್ತು ನಿಮ್ಮ ದೇಹವು ಶಕ್ತಿಯನ್ನು ಪಡೆಯುತ್ತದೆ. ಇದು ಹಲ್ಲು ನೋವಿನಿಂದ ಪರಿಹಾರವನ್ನು ನೀಡುತ್ತದೆ ಮತ್ತು ಬ್ಯಾಕ್ಟೀರಿಯಾವನ್ನು ಸಹ ಕೊಲ್ಲುತ್ತದೆ. ಉಪ್ಪು ಮತ್ತು ಸಕ್ಕರೆ ದ್ರಾವಣವನ್ನು ಕುಡಿಯುವವರ ದೇಹದಲ್ಲಿನ ಗ್ಲೂಕೋಸ್ ಕೊರತೆಯನ್ನು ನಿವಾರಿಸಲು ಮತ್ತು ಮುಖದ ಹೊಳಪನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಕ್ಕರೆ ಉಪ್ಪು ನೀರನ್ನು ನಿಯಮಿತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಕುಡಿಯುವುದರಿಂದ ದೇಹದ ಆಯಾಸ ಮತ್ತು ದೌರ್ಬಲ್ಯ ಎರಡನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಹಾಕುತ್ತದೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ. ಇದರೊಂದಿಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತವೆ. ಉಪ್ಪು ಸಕ್ಕರೆಯ ಮಿಶ್ರಣದ ನೀರು ದೇಹದಲ್ಲಿ ರಕ್ತ ಪರಿಚಲನೆ ಹೆಚ್ಚಿಸಲು ಕೆಲಸ ಮಾಡುತ್ತದೆ. ಐದನೇ ಪ್ರಶ್ನೆ, ಮೇದೋಜ್ಜೀರಕ ಗ್ರಂಥಿಯನ್ನು ಆರೋಗ್ಯಕರವನ್ನಾಗಿರಿಸಲು ಯಾವುದು ನೆರವಾಗುತ್ತದೆ? ಆಪ್ಷನ್ಸ್: ಎ ಬೆಳ್ಳುಳ್ಳಿ, ಬಿ ಮೊಸರು, ಸಿ ಮೀನು, ಡಿ ಹಾಲು.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೇದೋಜ್ಜೀರಕ ಗ್ರಂಥಿಯು ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುವ ಜೀರ್ಣಕಾರಿ ಕಿಣ್ವಗಳನ್ನು ಸ್ರವಿಸುತ್ತದೆ. ಹೀಗಾಗಿ ಮೇದೋಜ್ಜೀರಕ ಗ್ರಂಥಿಗಳ ಆರೋಗ್ಯ ವೃದ್ಧಿಯತ್ತ ಗಮನ ಹರಿಸುವುದು ಮುಖ್ಯ. ಬೆಳ್ಳುಳ್ಳಿ ಸಲ್ಫರ್, ಸೆಲೇನಿಯಂ, ಫ್ಲವನಾಯ್ಡ್ಸ್ ಅನ್ನು ಹೊಂದಿರುತ್ತದೆ. ಇದು ಮೇದೋಜ್ಜೀರಕ ಗ್ರಂಥಿಗೆ ಸಂಬಂಧಿಸಿದ ಗಂಭೀರ ಸಮಸ್ಯೆಯ ಅಪಾಯ ತಗ್ಗಿಸಲು ಸಹಾಯ ಮಾಡುತ್ತದೆ. ಇನ್ನು ಮೊಸರು ಪ್ರೋಬಯೋಟಿಕ್ಗಳಿಂದ ಸಮೃದ್ಧವಾಗಿರುತ್ತದೆ. ಇದು ಕರುಳಿನ ಆರೋಗ್ಯವನ್ನು ಉತ್ತಮವಾಗಿರಿಸಲು ನೆರವಾಗುತ್ತದೆ. ಬರೀ ಅಷ್ಟೇ ಅಲ್ಲ, ಪ್ರೋಬಯೋಟಿಕ್ಗಳು ಮೇದೋಜ್ಜೀರಕ ಗ್ರಂಥಿಗಳ ಆರೋಗ್ಯ ವೃದ್ಧಿಗೂ ಸಹಾಯ ಮಾಡುತ್ತದೆ. ಈ ಮೂಲಕ ಈ ಪ್ರಮುಖ ಗ್ರಂಥಿಯನ್ನು ವಿವಿಧ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ. 6ನೇ ಪ್ರಶ್ನೆ, ಯಾವ ತರಕಾರಿಗಳನ್ನು ಎಂದಿಗೂ ಹಸಿಯಾಗಿ ಸೇವಿಸಬಾರದು ಎನ್ನುತ್ತಾರೆ? ಆಪ್ಷನ್ಸ್ ಎ ಕ್ಯಾರೆಟ್, ಬಿ ಮೂಲಂಗಿ, ಸಿ ನವಿಲುಕೋಸು, ಡಿ ಎಲೆಕೋಸು. ಸರಿಯಾದ ಉತ್ತರ ಆಪ್ಷನ್ ಡಿ ಎಲೆಕೋಸು. ಎಲೆಕೋಸನ್ನು ಹಸಿಯಾಗಿ ತಿನ್ನಬಾರದು. ಇದರಲ್ಲಿ ಟೇಪ್ ವರ್ಮ್ ಎಂಬ ಹುಳು ಮತ್ತು ಅದರ ಮೊಟ್ಟೆಗಳು ಇರಬಹುದು. ಇವುಗಳನ್ನು ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಇವು ರಕ್ತದೊಳಗೆ ತಲುಪಿದರೆ ಅದು ಗಂಭೀರ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ತಿನ್ನುವ ಮೊದಲು ಅವುಗಳನ್ನು ಯಾವಾಗಲೂ ಬಿಸಿ ನೀರಿನಲ್ಲಿ ಬೇಯಿಸಿ ತಿನ್ನುವುದು ಉತ್ತಮ. ಬ್ಯಾಕ್ಟೀರಿಯಾಗಳು ಅಥವಾ ಟೇಪ್ ವರ್ಮ್ಗಳು ಮತ್ತು ಟೇಪ್ ವರ್ಮ್ ಮೊಟ್ಟೆಗಳನ್ನು ಹೊಂದಿರಬಹುದು. ಅವು ನಮ್ಮ ಕರುಳು, ರಕ್ತ ಪ್ರವಾಹ ಮತ್ತು ಮೆದುಳಿಗೆ ಪ್ರವೇಶಿಸಿದರೆ ಅವು ಸಿಸ್ಟಿಕ್ ಸಿರೋಸಿಸ್, ರೋಗಗ್ರಸ್ತವಾಗುವಿಕೆಗಳು, ತಲೆನೋವು, ಯಕೃತ್ತಿನ ಹಾನಿಯನ್ನು ಸಹ ಉಂಟುಮಾಡಬಹುದು. ಇದು ಸ್ನಾಯು ಚೀಲಗಳಂತಹ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು. 7ನೇ ಪ್ರಶ್ನೆ, ಮಂಡಿ ನೋವು ಇರುವವರು ಹೆಚ್ಚು ದೂರ ನಡೆಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ನೋವು ನಿವಾರಣೆ, ಬಿ ಮೂಳೆ ಬಲ, ಸಿ ಅಸ್ಥಿ ಸಂಧಿವಾತ, ಡಿ ಸ್ನಾಯು ರಜ್ಜು. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಒಂದು ವೇಳೆ ನಿಮ್ಮ ಮಂಡಿ ದುರ್ಬಲವಾಗಿದ್ದು ನೀವು ರನ್ ಮಾಡುವಾಗ ಅಥವಾ ವಾಕ್ ಮಾಡುವಾಗ ಹಾಕುವ ಹೆಚ್ಚುವರಿ ಒತ್ತಡವು ನಿಮ್ಮ ಮಂಡಿ ನೋವನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಹಾಗಾಗಿ ಮಂಡಿ ನೋವಿದ್ದಾಗ ನಡೆಯುವುದು ಅಥವಾ ರನ್ ಮಾಡುವುದು ಸೂಕ್ತ ಉಪಾಯವಲ್ಲ. ದುರ್ಬಲ ಮಂಡಿ ಇರುವವರು ರನ್ ಮಾಡುವುದು ಅಥವಾ ತುಂಬಾ ದೂರ ನಡೆಯುವುದು ಜಂಟಿಯನ್ನು ಹೆಚ್ಚು ಒತ್ತಡದಲ್ಲಿರಿಸುತ್ತದೆ. ಈ ಒತ್ತಡವು ಅಸ್ಥಿ ಸಂಧಿವಾತ ಅಥವಾ ಸ್ನಾಯು ರಜ್ಜುಗಳಂತಹ ಪರಿಸ್ಥಿತಿಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಮಂಡಿ ನೋವಿರುವವರು ನಮ್ಯತೆ ಮತ್ತು ಚಲನಶೀಲತೆಯನ್ನು ಸುಧಾರಿಸಲು ವಾಕಿಂಗ್, ಸ್ಟ್ರೆಚಿಂಗ್ ಮತ್ತು ಬಲಪಡಿಸಲು ವ್ಯಾಯಾಮಗಳಂತಹ ಕಡಿಮೆ ಪ್ರಭಾವದ ವ್ಯಾಯಾಮಗಳನ್ನು ಪ್ರಯತ್ನಿಸಬಹುದು. ಗಟ್ಟಿಯಾದ ಮೇಲ್ಮೈನಲ್ಲಿ ವ್ಯಾಯಾಮ ಮಾಡುವುದು ಮಂಡಿಗೆ ಮತ್ತಷ್ಟು ನೋವು ತರುತ್ತದೆ. ಹಾಗಾಗಿ ಮೆತ್ತನೆಯ ಹಾಸಿಗೆ ಅಥವಾ ಟ್ರೆಡ್ ಮಿಲ್ ಮೇಲೆ ವ್ಯಾಯಾಮ ಮಾಡುವುದು ಉತ್ತಮ. 8ನೇ ಪ್ರಶ್ನೆ, ಮೊಬೈಲ್ ನಂಬರ್ನಲ್ಲಿ ಯಾವ ಸಂಖ್ಯೆ ಇದ್ದರೆ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ? ಆಪ್ಷನ್ಸ್ ಎ 8, ಬಿ 7, ಸಿ 9, ಡಿ 14. ಸರಿಯಾದ ಉತ್ತರ ಆಪ್ಷನ್ ಡಿ 14. ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿ ಸಂಖ್ಯೆಯು ಒಂದು ನಿರ್ದಿಷ್ಟ ಗ್ರಹಕ್ಕೆ ಸಂಬಂಧಿಸಿದೆ. ಸಂಖ್ಯೆ 1 ಸೂರ್ಯನನ್ನು ಪ್ರತಿನಿಧಿಸುತ್ತದೆ ಮತ್ತು ಸಂಖ್ಯೆ 4 ರಾಹುವನ್ನು ಪ್ರತಿನಿಧಿಸುತ್ತದೆ. ಎರಡೂ ಗ್ರಹಗಳ ಸಂಯೋಜನೆಯು ನಿಮ್ಮ ಜೀವನದಲ್ಲಿ ಕೆಲವು ನಕಾರಾತ್ಮಕ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ಶಕ್ತಿ ಮತ್ತು ಆತ್ಮವಿಶ್ವಾಸದ ಸಂಕೇತವಾದ ಸೂರ್ಯನು ರಾಹುವಿನಂತಹ ಅಶುಭ ಗ್ರಹದೊಂದಿಗೆ ಸೇರಿದಾಗ ಅದು ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ. ಭ್ರಮೆ ಮತ್ತು ಮೋಸಕ್ಕೆ ಹೆಸರುವಾಸಿಯಾದ ರಾಹು ಸೂರ್ಯನೊಂದಿಗೆ ಸಂಯೋಜಿಸಿದಾಗ ವ್ಯಕ್ತಿಯ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಪರಿಣಾಮಗಳನ್ನು ತರುತ್ತದೆ. ಈ ಸಂಯೋಜನೆಯು ಸಮಸ್ಯೆಗಳನ್ನು ಸೃಷ್ಟಿಸಬಹುದು, ವಿಶೇಷವಾಗಿ ಮೊಬೈಲ್ ಸಂಖ್ಯೆ 41 ಅಥವಾ 14 ಸಂಯೋಜನೆಯನ್ನು ಹೊಂದಿರುವ ಜನರಿಗೆ. ಈ ಸಂಯೋಜನೆಯು ಅಂತಹ ವ್ಯಕ್ತಿಗಳನ್ನು ಮಾನಸಿಕ ಒತ್ತಡಕ್ಕೆ ಬಲಿಪಶುಗಳನ್ನಾಗಿ ಮಾಡುತ್ತದೆ. ಆರ್ಥಿಕ, ಕುಟುಂಬ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಸಹ ಸೃಷ್ಟಿಸುತ್ತದೆ. ಆಗಾಗ್ಗೆ ಈ ಜನರು ಸಾಲದ ಪ್ರಕರಣಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ. 9ನೇ ಪ್ರಶ್ನೆ, ಹೃದಯಾಘಾತಕ್ಕೂ ಮುನ್ನ ನಮ್ಮ ದೇಹ ಯಾವ ಸಂಕೇತಗಳನ್ನು ನೀಡುತ್ತದೆ? ಆಪ್ಷನ್ಸ್ ಎ ಉಸಿರಾಟದ ಸಮಸ್ಯೆ, ಬಿ ಮೂರ್ಛೆ ಹೋಗುವುದು, ಸಿ ವಾಕರಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೆಲವೊಮ್ಮೆ ಪದೇ ಪದೇ ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಸದಾ ಏರುಸಿರು ತೆಗೆದುಕೊಳ್ಳುತ್ತಿರಬೇಕು ಎನಿಸುತ್ತದೆ. ಪ್ರತಿ ಬಾರಿ ಉಸಿರಾಟ ಬಹಳ ತ್ರಾಸದಾಯಕವಾಗಿರುತ್ತದೆ. ಪದೇ ಪದೇ ಮೂರ್ಛೆ ಹೋಗುತ್ತಿದ್ದರೆ ಅದು ಹಾರ್ಟ್ನಲ್ಲಿ ಬ್ಲಾಕೇಜ್ ಇರುವ ಸಂಕೇತವಾಗಿರಬಹುದು. ಇದರೊಂದಿಗೆ ಹೃದಯ ಬಡಿತದ ವೇಗ ವಿಪರೀತವಾಗಿ ಹೆಚ್ಚಾಗುತ್ತದೆ. ಯಾವುದೇ ಕಾರಣವಿಲ್ಲದೆ ಆಗಾಗ ತಲೆ ಸುತ್ತುತ್ತಿದ್ದರೆ ಅದು ಹೃದಯದ ಬ್ಲಾಕೇಜ್ ಅನ್ನು ಸೂಚಿಸುತ್ತದೆ. ಯಾವುದೇ ಕಾರಣವಿಲ್ಲದೆ ವಾಕರಿಕೆ ಮತ್ತು ವಾಂತಿ ಸಮಸ್ಯೆ ಕಾಣಿಸಿಕೊಂಡರೆ ಅದು ಹೃದಯದ ಬ್ಲಾಕೇಜ್ ಅನ್ನು ಸೂಚಿಸುತ್ತದೆ. ಜನರು ಸಾಮಾನ್ಯವಾಗಿ ಇಂತಹ ಚಿಹ್ನೆಗಳ ಬಗ್ಗೆ ನಿರ್ಲಕ್ಷ್ಯ ತೋರಿಬಿಡುತ್ತಾರೆ. ಆದರೆ ಈ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ವೈದ್ಯರನ್ನು ಕಾಣುವುದು ಉತ್ತಮ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.